ಆಪರೇಷನ್ ಸಿಂಧೂರ ಚಾಪ್ಟರ್ 2 ಮುಂದುವರಿತಾ ಇದೆ. ಪಾಕ್ನ ಫೈರಿಂಗ್ ಅದರ ಜೊತೆಗೆ ಉಗ್ರರು ನುಸುಳುವಂತಹ ಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಗಡಿ ನುಸುಳೋದಕ್ಕೆ ಯತ್ನಿಸ್ತಾ ಇದ್ರಂತಲ್ಲ ಆ ಉಗ್ರರಿಗೆ ತಕ್ಕ ಶಾಸ್ತಿ ಮಾಡಿದೆ ನಮ್ಮ ಸೇನೆ. ಪಾಕಿಸ್ತಾನ ಸೇನೆಯ ಕುಮ್ಮಕ್ಕಿನಿಂದಲೇ ಈ ಉಗ್ರರು ನುಸುಳೋದಕ್ಕೆ ಯತ್ನಿಸಿದ್ದಾರೆ. ಉಗ್ರರು ಒಳ ನುಸುಳುವಂತಹ ಯತ್ನವನ್ನ ನಮ್ಮ ಸೇನೆ ಸಮರ್ಥವಾಗಿ ವಿಫಲಗೊಳಿಸಿದೆ. ಪಾಕ್ ಸೇನೆ ಮಾಡ್ತಾ ಬಂದಿದ್ದೆ ಅದೇ ಕೆಲಸವನ್ನ, ಉಗ್ರರನ್ನ ಮುಂದೆ ಬಿಡೋದು. ಗಡಿಯುದ್ದಕ್ಕೂ ಕೂಡ ಪಾಕಿಸ್ತಾನದ ಪೋಸ್ಟ್ಗಳನ್ನು ಉಡಿಸ್ ಮಾಡಲಾಗಿದೆ. ಪಾಕ್ ಸೇನೆ ಪೋಸ್ಟ್ ಬಂಕರ್ಗಳು ಛಿದ್ರ ಆಗಿದೆ. ಗಮನಿಸ್ತಾ ಇದೀವಿ ದೃಶ್ಯಗಳಲ್ಲಿ. ಪಾಕಿಸ್ತಾನದ ಪೋಸ್ಟ್ಗಳ ಧ್ವಂಸ ಆಗಿರೋದನ್ನ, ಗಡಿಯಲ್ಲಿ ಉಗ್ರರನ್ನ ಬಳಕೆ ಮಾಡಿಕೊಂಡು ಅವರನ್ನ ಒಳನುಸುಳೋದಕ್ಕೆ ಬಿಡುವಂತಹ ಪ್ರಯತ್ನಕ್ಕೇನು ಪಾಕಿಸ್ತಾನ ಸೇನೆ ಮುಂದಾಯಿತು. ಪಾಕಿಸ್ತಾನದ ಪೋಸ್ಟ್ಗಳು ಧ್ವಂಸ ಆಗಿದೆ. ಉಗ್ರರು ಫಿನಿಶ್ ಆಗಿದ್ದಾರೆ. ಉಗ್ರರಿಗೆ ತಕ್ಕ ಶಾಸ್ತಿ ಮಾಡಿದೆ ನಮ್ಮ ಸೇನೆ. ಇದೊಂದೇ ಅಲ್ಲ, ಪದೇ ಪದೇ ಈ ರೀತಿಯಲ್ಲಿ ಆಗ್ಲೇ ಸಾಂಬಾ ಸೆಕ್ಟರ್ನಲ್ಲೂ ಕೂಡ ಅದೇ ರೀತಿಯಲ್ಲಿ ಒಳನುಸುಳೋದಕ್ಕೆ ಯತ್ನಿಸ್ತಾ ಇದ್ದಂತಹ ಉಗ್ರರನ್ನ 7 ಜನರನ್ನ ಹೊಡೆದುರುಳಿಸಿತ್ತು ನಮ್ಮ ಸೇನೆ. ಆಪರೇಷನ್ ಸಿಂಧೂರ ಚಾಪ್ಟರ್ 2 ಮುಂದುವರಿತಾ ಇದೆ. ಪಾಕ್ನ ಫೈರಿಂಗ್ ಅದರ ಜೊತೆಗೆ ಉಗ್ರರು ನುಸುಳುವಂತಹ ಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಗಡಿ ನುಸುಳೋದಕ್ಕೆ ಯತ್ನಿಸ್ತಾ ಇದ್ರಂತಲ್ಲ ಆ ಉಗ್ರರಿಗೆ ತಕ್ಕ ಶಾಸ್ತಿ ಮಾಡಿದೆ ನಮ್ಮ ಸೇನೆ. ಪಾಕಿಸ್ತಾನ ಸೇನೆಯ ಕುಮ್ಮಕ್ಕಿನಿಂದಲೇ ಈ ಉಗ್ರರು ನುಸುಳೋದಕ್ಕೆ ಯತ್ನಿಸಿದ್ದಾರೆ. ಉಗ್ರರು ಒಳ ನುಸುಳುವಂತಹ ಯತ್ನವನ್ನ ನಮ್ಮ ಸೇನೆ ಸಮರ್ಥವಾಗಿ ವಿಫಲಗೊಳಿಸಿದೆ. ಪಾಕ್ ಸೇನೆ ಮಾಡ್ತಾ ಬಂದಿದ್ದೆ ಅದೇ ಕೆಲಸವನ್ನ, ಉಗ್ರರನ್ನ ಮುಂದೆ ಬಿಡೋದು. ಗಡಿಯುದ್ದಕ್ಕೂ ಕೂಡ ಪಾಕಿಸ್ತಾನದ ಪೋಸ್ಟ್ಗಳನ್ನು ಉಡಿಸ್ ಮಾಡಲಾಗಿದೆ. ಪಾಕ್ ಸೇನೆ ಪೋಸ್ಟ್ ಬಂಕರ್ಗಳು ಛಿದ್ರ ಆಗಿದೆ. ಗಮನಿಸ್ತಾ ಇದೀವಿ ದೃಶ್ಯಗಳಲ್ಲಿ. ಪಾಕಿಸ್ತಾನದ ಪೋಸ್ಟ್ಗಳ ಧ್ವಂಸ ಆಗಿರೋದನ್ನ, ಗಡಿಯಲ್ಲಿ ಉಗ್ರರನ್ನ ಬಳಕೆ ಮಾಡಿಕೊಂಡು ಅವರನ್ನ ಒಳನುಸುಳೋದಕ್ಕೆ ಬಿಡುವಂತಹ ಪ್ರಯತ್ನಕ್ಕೇನು ಪಾಕಿಸ್ತಾನ ಸೇನೆ ಮುಂದಾಯಿತು. ಪಾಕಿಸ್ತಾನದ ಪೋಸ್ಟ್ಗಳು ಧ್ವಂಸ ಆಗಿದೆ. ಉಗ್ರರು ಫಿನಿಶ್ ಆಗಿದ್ದಾರೆ. ಉಗ್ರರಿಗೆ ತಕ್ಕ ಶಾಸ್ತಿ ಮಾಡಿದೆ ನಮ್ಮ ಸೇನೆ. ಇದೊಂದೇ ಅಲ್ಲ, ಪದೇ ಪದೇ ಈ ರೀತಿಯಲ್ಲಿ ಆಗ್ಲೇ ಸಾಂಬಾ ಸೆಕ್ಟರ್ನಲ್ಲೂ ಕೂಡ ಅದೇ ರೀತಿಯಲ್ಲಿ ಒಳನುಸುಳೋದಕ್ಕೆ ಯತ್ನಿಸ್ತಾ ಇದ್ದಂತಹ ಉಗ್ರರನ್ನ 7 ಜನರನ್ನ ಹೊಡೆದುರುಳಿಸಿತ್ತು ನಮ್ಮ ಸೇನೆ.